ಅತ್ಯಾಚಾರ ಪ್ರಕರಣದಲ್ಲಿ ನಟ ಮಡೆನೂರು ಮನು ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋದ ನಂತರ ಒಂದಿಷ್ಟು ಆಡಿಯೋಗಳು ವೈರಲ್ ಆಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿದಂತ ಒಂದು ಆಡಿಯೋ. ಅದರಲ್ಲೂ ದರ್ಶನ್, ಶಿವಣ್ಣ ಏನು ಧ್ರುವ ಸರ್ಜಾ ಸಾಯ್ಲಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದು ಕೂಡ ಆ ಆಡಿಯೋದಲ್ಲಿ ಮಡೆನೂರು ಮನುನೇ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೆಲ್ಲದಕ್ಕೂ ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಡೆನೂರು ಮನು. ಧ್ರುವ ಸರ್ಜಾ ಅವರ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ಬಹಳ ಪ್ರಮುಖವಾಗಿ ಏನ್ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ, ಮಡೆನೂರ್ ಮನು ಯಾವ ರೀತಿಯ ಕ್ಷಮೆಯನ್ನ ಕೇಳಿದ್ದಾರೆ ಧ್ರುವ ಸರ್ಜಾ ಅವ್ರ ಮುಂದೆ, ನೋಡೋಣ ಬನ್ನಿ. ಅಣ್ಣ ನಮಸ್ತೆ, ಮಡೆನೂರು ಮನು ಮಾತಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಅಣೆ, ನನ್ನ ಕಲೆ ಮೇಲೆ ಅಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ. ತಪ್ಪಂತೂ ನಾನು ಮಾಡೇ ಇಲ್ಲ. ಎಷ್ಟು ವರ್ಷ ಬೇಕಾದ್ರೂ ಹೇಳ್ತೀನಿ. ನಾನು ತಪ್ಪು ಮಾಡಿಸಿದಾರಣ್ಣ, ತಪ್ಪು ಮಾಡಿಸಿದ್ದಾರೆ. ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರ್ಕೊಂಡು. ಒಂದು ಒಳ್ಳೆ ಸಿನಿಮಾನ ಕೊಂದ್ರು. ಗೊತ್ತಿಲ್ಲ ಅದೇನಾಗುತ್ತೋ ಮುಂದೆ. ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ನೀವೆಲ್ಲ ಮನ್ಸು ಮಾಡಿದರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಕಟ್ಕೋತೀನಿ. ಯಾಕೆಂದರೆ ಕಲೆ ನಮ್ಗೆ ಬಂದಿರೋದಣ್ಣ, ನಮಗೆ ಬೇರೆ ಏನೂ ಗೊತ್ತಿಲ್ಲ. ನನಗೆ ಏನೂ ಗೊತ್ತಿಲ್ಲ. ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ. ಇನ್ನು ಮುಂದಕ್ಕೆ ಯಾರು ಸಹವಾಸ ಬೇಡಣ್ಣ. ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ನಾನು ಕಲೆ ಏನು ನಂಬ್ಕೊಂಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ. ದಯಮಾಡಿ ಒಂದು ಅವಕಾಶ ಕೊಡಿ. ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಎಲ್ಲೋ ಅಂತ ಜೀವನ ಮಾಡ್ತೀನಿ. ಏಕೆಂದರೆ ನಾನು 16-17 ವರ್ಷದಿಂದ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ಕೊಂಡು, ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು, ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು. ಇಷ್ಟು ಕಷ್ಟಪಟ್ಟರು ಯಾರೂ ನಮ್ಮ ಗುಂಡಿ ನಾವು ತೋಡ್ಕೊಳ್ಳಲ್ಲ. ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದಾಗಿದೆ. ನೀವೆಲ್ಲ ಕ್ಷಮಿಸಿದರೆ ನಿಜವಾಗ್ಲೂ ಅಣ್ಣ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ. ತುಂಬ ಬದಲಾಗ್ತೀನಣ್ಣ. ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನ ತಿಂತೀನಿ. ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ಅಣ್ಣ. ರಿಕ್ವೆಸ್ಟ್, ತುಂಬ ರಿಕ್ವೆಸ್ಟ್ ಅಣ್ಣ, ತುಂಬ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದು ಮಡೆನೂರು ಮನು ಅವರ ಆಡಿಯೋ. ಜೊತೆಗೆ ಈ ಆಡಿಯೋವನ್ನ ಕಳಿಸಿರೋದು ಬೇರೆ ಯಾರಿಗೂ ಅಲ್ಲ, ಧ್ರುವ ಸರ್ಜಾ ಅವರಿಗೆ ಮಡೆನೂರು ಮನುನೇ ಆಡಿಯೋ ಮೆಸೇಜ್ ಅನ್ನ ಕಳಿಸಿರುವಂತ ಒಂದು ಆಡಿಯೋ ಇದು. ಪರಿಯಾಗಿ ಬೇಡ್ಕೊಂಡಿದ್ದಾರೆ. ಅಣ್ಣ, ನಾನೇನೋ ತಪ್ಪು ಮಾಡಿಲ್ಲ, ಉದ್ದೇಶಪೂರ್ವಕವಾಗಿ ಏನೇನೋ ಮಾಡಿಲ್ಲ. ನಿಮ್ಮನ್ನ ಯಾಕೆ ನಾನು ದ್ವೇಷ ಮಾಡ್ಲಿ? ನೀವು ಜೊತೆಗೆ ಶಿವಣ್ಣ ಆಗಿರಬಹುದು, ದರ್ಶನ್ ಆಗಿರಬಹುದು, ಇವರೆಲ್ಲರೂ ಕೂಡ ನಮ್ಮ ಸೀನಿಯರ್ಸ್, ಜೊತೆಗೆ ಸ್ಯಾಂಡಲ್ವುಡ್ ನನ್ನ ಆಳ್ತಾ ಇರುವಂತ ನಟರು. ನಿಮ್ಮನ್ನೆಲ್ಲ ನಾನು ಯಾಕೆ ಅಷ್ಟು ದೂಷಿಸ್ಬೇಕು? ಇಷ್ಟು ವರ್ಷಗಳಿಂದ ನಾನು ಒಬ್ಬ ರೈತನ ಮಗನಾಗಿ ರೈತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಕೃಷಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಅದಾದ ನಂತರ ರಂಗಭೂಮಿಯಲ್ಲಿ ಬೆವರು ಸುರಿಸಿದ್ದೀನಿ. ಇಷ್ಟೆಲ್ಲಾ ಮಾಡಿ ನಾನು ಇಂಥ ತಪ್ಪು ಮಾಡಕ್ ಹೋಗ್ತೀನಾ ಅಂತ ಹೇಳಿ ಈ ವ್ಯಕ್ತಿ ಅಂದ್ರೆ ಮಡೆನೂರು ಮನು ಪರಿಯಾಗಿ ಬೇಡ್ಕೊಂಡಿರುವಂತ ಒಂದು ಆಡಿಯೋ ಇದು. ಫೈನಲಿ ಇದಕ್ಕೆ ಧ್ರುವ ಸರ್ಜಾ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಧ್ರುವ ಸರ್ಜಾ ರಿಪ್ಲೈ ಮಾಡಿದ್ದಾರೆ. ಆ ವ್ಯಕ್ತಿ ಎಷ್ಟು ಒಳ್ಳೆ ಮನಸ್ಸು ಅಂತ ಅಂದ್ರೆ ಧ್ರುವ ಸರ್ಜಾ ಅವ್ರದ್ದು. ಅವರು ರಿಪ್ಲೈ ಮಾಡಿರುವಂತ ಒಂದು ಟೆಕ್ಸ್ಟ್ ಓದ್ದೆ ನಾನು, ಮೆಸೇಜ್ ಓದ್ದೆ ನಾನು. ಏನಪ್ಪ ಇಷ್ಟು ಕ್ಯಾಶುವಲ್ ಆಗಿ ತಗೊಂಡಿದಾರಲ್ಲ ಈ ವಿಚಾರವನ್ನ ಧ್ರುವ ಸರ್ಜಾ ಅವರು ಅಂತ ಅನ್ಸ್ಬಿಡ್ತು. ಯಾಕೆ ಅಂತ ಹೇಳಿದ್ರೆ ಈ ಮಡೆನೂರು ಮನು ಅವರದ್ದೇ ಅಂತ ಹೇಳಲಾಗ್ತಾ ಇದ್ದಂತ ಒಂದು ಆಡಿಯೋ ಏನು ವೈರಲ್ ಆಗಿತ್ತಲ್ಲ ಇದಕ್ಕಿಂತ ಮುಂಚೆ, ಅಂದ್ರೆ ಶಿವಣ್ಣ ಅವರು ಸಾಯ್ಬೇಕು, ದರ್ಶನ್ ಅವರು ಸಾಯ್ಬೇಕು, ದರ್ಶನ್ ಅವ್ರ ಕತೆ ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿದೆ, ಇನ್ನು ಧ್ರುವ ಸರ್ಜಾ ಅಂತೂ ಮುಗ್ದೇ ಹೋಯ್ತು ಕತೆ, ಅವ್ರನ್ನ ಇನ್ನೊಂದ್ ಸ್ವಲ್ಪ ದಿನಗಳ ಕಾಲ ಇರ್ತಾರಷ್ಟೇ ಅಂತೆಲ್ಲ ಬಹಳ ಕೀಳಾಗಿ ಮಾತನಾಡಿದಂತ ಒಂದು ಆಡಿಯೋ ಅದು. ಇಷ್ಟೆಲ್ಲ ನೋಡಿದಂತ ನಮ್ಗೆ ಆಶ್ಚರ್ಯ ಆಗಿತ್ತು, ಏನ್ ಈಗ ಬಂದಿರುವಂತ ನಟ ಈತ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಅದು ಶಿವಣ್ಣ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ, ಧ್ರುವ ಸರ್ಜಾ ಅವ್ರ ಬಗ್ಗೆ ಅಂತ ಹೇಳಿ ನಮಗೆ ಸಿಟ್ಟು ಬರ್ತಾ ಇತ್ತು. ಅದ್ರಲ್ಲೂ ಆ 3 ಜನ ನಟರ ಫ್ಯಾನ್ಸ್ ಅಂತೂ ರೊಚ್ಚಿಗೆದ್ದು ಬಿಟ್ಟಿದ್ರು ಈ ಒಬ್ಬ ವ್ಯಕ್ತಿಯ ಮೇಲೆ, ಅದೇ ಮಡೆನೂರು ಮನು ಮೇಲೆ. ಅದಾದ ನಂತರ ಜೈಲಿಂದ ವಾಪಸ್ ಬಂದು ನಾನೇನು ತಪ್ಪು ಮಾಡಿಲ್ಲ, ಈ ಆಡಿಯೋ ಅಂತೂ ನನ್ನದಲ್ವೇ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಡೆನೂರು ಮನು ಮಾಡಿದ್ರು. ಅದಾದ ನಂತರ ಶಿವಣ್ಣ ಅವ್ರ ಬಳಿ ಅಂದ್ರೆ ದೊಡ್ಡವ್ರ ಬಳಿ ಹೋಗ್ತೀನಿ, ನಾನು ಕ್ಷಮೆ ಕೇಳ್ತೀನಿ, ದರ್ಶನ್ ಸರ್ ಬಳಿ ಹೋಗ್ತೀನಿ, ಕ್ಷಮೆ ಕೇಳ್ತೀನಿ, ಧ್ರುವ ಸರ್ಜಾ ಅವ್ರ ಬಳಿ ಹೋಗ್ತೀನಿ, ಕ್ಷಮೆ ಕೇಳ್ತೀನಿ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮೊದಲಿಗೆ ಒಂದು ಚಾಟ್ ವೈರಲ್ ಆಗಿರೋದು, ಒಂದು ಆಡಿಯೋ ವೈರಲ್ ಆಗ್ತಾ ಇರೋದು. ಈಗ ಧ್ರುವ ಸರ್ಜಾ ಅವ್ರಿಗೆ ಇದೇ ಮಡೆನೂರು ಮನು ಕ್ಷಮೆಯನ್ನ ಕೇಳಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಇಬ್ಬರ ನಡುವೆ ವಿನಿಮಯ ಆಗಿರುವಂತ ಒಂದು ಚಾಟ್ ಏನಿದೆ, ಒಂದು ಮೆಸೇಜಸ್ ಏನಿದಾವೆ ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾದಂತ ವಿಚಾರ. ಬಹಳ ಪ್ರಮುಖವಾಗಿ ಇಲ್ಲಿ ಹೀರೋ ಧ್ರುವ ಸರ್ಜಾ ಸರ್ ಅಂತ ಹೇಳಿ ಮಡೆನೂರು ಮನು ತಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇಸ್ಕೊಂಡಿರೋದು, ಅಂದ್ರೆ ಏನು ಸೇವ್ ಮಾಡ್ಕೊಂಡಿರೋದು ಹೀರೋ ಧ್ರುವ ಸರ್ಜಾ ಸರ್ ಅಂತ ಹೇಳಿ. ಆ ಚಾಟ್ ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಆಡಿಯೋ ಒಂದು
ನಿಮಿಷ 34 ಸೆಕೆಂಡ್ ಇರುವಂತ ಆಡಿಯೋ ಮೇಲ್ಗಡೆ ಕಳಿಸಿದ್ದಾರೆ. ಯಾರು? ಮಳೆನೂರ್ ಮನು ಧ್ರುವ ಸರ್ಜಾ ಅವರಿಗೆ. ಆ ಆಡಿಯೋವನ್ನ ಕೇಳಿಸ್ಕೊಂಡಂತ ಧ್ರುವ ಸರ್ಜಾ ಅವರು ರಿಪ್ಲೈ ಮಾಡ್ತಾರೆ, ಪ್ಲೀಸ್ ಡೋಂಟ್ ವರಿ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಮದರ್, ವೈಫ್ ಅಂಡ್ ಕಿಡ್ಸ್, ಜೈ ಹನುಮಾನ್. ನೋಡಿ ಎಷ್ಟು ಒಳ್ಳೆ ಮನಸ್ಸು. ಅದಕ್ಕೆ ಬಂಗಾರ ಅಂತ ಹೇಳಿ ಧ್ರುವ ಸರ್ಜಾ ಅವರನ್ನ ಕರೆಯೋದು. ಹಿ ಇಸ್ ಅ ಫ್ಯಾಮಿಲಿ ಮ್ಯಾನ್. ಅವ್ರಿಗೆ ಏನೇ ಆಗಿರ್ಲಿ, ಆ ವ್ಯಕ್ತಿ ಏನೇ ತಪ್ಪು ಮಾಡಿರ್ಲಿ, ನೀವೇನೇ ತಪ್ಪು ಮಾಡಿ, ಆದ್ರೆ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಬರೆದು ಕಳಿಸಿದ್ದಾರೆ ಧ್ರುವ ಸರ್ಜಾ ಅವರು. ಅದಾದ ನಂತರ ಮತ್ತೆ 38 ಸೆಕೆಂಡ್ ಒಂದು ಆಡಿಯೋ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಅಣ್ಣ ಖಂಡಿತ ಅಣ್ಣ, ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ, ತುಂಬ ಬದಲಾಗ್ತೀನಿ. ಬದಲಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ಅದೇ ನನ್ನ ದೊಡ್ಡ ಪುಣ್ಯ. ನಿಜವಾಗ್ಲೂ ಅಣ್ಣ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಜೈಲಿಂದ ಆಚೆ ಬಂದಾಗ ತುಂಬ ಡಿಪ್ರೆಷನಲ್ಲಿದ್ದೆ. ಎಲ್ಲರೂ ಮೀಟ್ ಮಾಡಬೇಕು, ಆಶೀರ್ವಾದ ಆಗಬೇಕು, ಏನೇನು ನಡೆದಿದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅಂದ್ಕೊಂಡೆ. ಬಟ್ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಚಾಟ್ ಮಾಡಿದೆ ಅಣ್ಣ. ನೀವೇನಾದ್ರು ಇವತ್ತು ಇಲ್ಲ ನಾಳೆ ನಾಡ್ದೆ ಅಂದರೆ ಬೆಂಗಳೂರಲ್ಲಿ ಸಿಕ್ಕಿ, ಎಲ್ಲರೂ ಪರವಾಗಿಲ್ಲ ಅಣ್ಣ, ನೀವು ಎಲ್ಲಿ ಸಿಗ್ತೀರಾ ಅಂತ ಒಂದು ಇಂಟು ಚಿಕ್ಕದೇ ಗೊತ್ತಾದರೂ ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗೋತೀನಿ ಅಣ್ಣ. ಪ್ಲೀಸ್ ಅಣ್ಣ, ಎಲ್ಲಿರ್ತಾರೆ ಹೇಳಿ ಅಣ್ಣ. ಎಸ್, ಕೇಳಿಸ್ಕೊಂಡ್ರಲ್ಲ. ಈ ಆಡಿಯೋದಲ್ಲಿ ಮನು ಹೇಳ್ತಾರೆ, ಇಲ್ಲ ಅಣ್ಣ, ನಾನು ಇನ್ನು ಬದಲಾಗ್ತೀನಿ, ಕೆಲವೊಂದಿಷ್ಟು ಸಂಘಗಳನ್ನ ನಾನು ಬಿಟ್ಬಿಡ್ತೀನಿ, ಯಾವತ್ತೂ ಯಾರ ತಂಟೆಗೂ ನಾನು ಹೋಗಲ್ಲ, ಇನ್ ಮುಂದೆ ನಾನಾಯ್ತು, ನನ್ನ ಕಲೆ ಆಯ್ತು, ನನ್ನ ಜೀವನ ಆಯ್ತು ಅಂತ ಇದ್ದು ಬಿಡ್ತೀನಿ ಅಂತ ಹೇಳಿ ಪರಿಪರಿಯಾಗಿ ಕ್ಷಮೆಯನ್ನ ಕೇಳ್ತಾರೆ ಮಡೇನೂರು ಮನು ಅವರು. ಅದಾದ ನಂತರ ಅದು ಪ್ಲೀಸ್ ಡೋಂಟ್ ವರಿ ಅಂತ ಏನು ಮೆಸೇಜ್ ಅನ್ನ ಮಾಡಿದಾರಲ್ಲ ಯಾರು ಧ್ರುವ ಸರ್ಜಾ ಅವರು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಕೈ ಮುಗಿದಂತ ಒಂದು ಸಿಂಬಲ್ ಅನ್ನ ಹಾಕಿದ್ದಾರೆ ಇಲ್ಲಿ. ಅದಾದ ನಂತರ ಧ್ರುವ ಸರ್ಜಾ ಅವರು ಹೇಳ್ತಾರೆ, ಎಷ್ಟು ಒಳ್ಳೆ ಮನಸ್ಸು ನೋಡಿ ಧ್ರುವ ಸರ್ಜಾ ಅವರಿಗೆ. ಟಾಕ್ ಟು ಶಿವಣ್ಣ ಸರ್ ಅಂಡ್ ದರ್ಶನ್ ಸರ್, ಬ್ರೋ, ದೇ ಆರ್ ಅವರ್ ಸೀನಿಯರ್ಸ್, ಡೋಂಟ್ ವರಿ ಅಬೌಟ್ ಮೀ ಅಟ್ ಆಲ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಅಂಡ್ ಮದರ್, ಜೈ ಹನುಮಾನ್. ನೋಡಿ ಎಷ್ಟು ಒಳ್ಳೆ ಮನಸ್ಸು ಧ್ರುವ ಸರ್ಜಾ ಅವರದ್ದು ಅಂತ. ಅಂದ್ರೆ ನನ್ನ ಹತ್ರ ಕ್ಷಮೆ ಕೇಳ್ಬಿಟ್ರಿ, ಓಕೆ, ಆದ್ರೆ ಶಿವಣ್ಣ ಸರ್ ಮತ್ತು ದರ್ಶನ್ ಸರ್ ಇಬ್ರು ನನಗಿಂತ ಸೀನಿಯರ್ಸ್, ಅವರು ಸ್ಯಾಂಡ್ಲ್ವುಡ್ ನ ಆಳ್ತಾ ಇರುವಂತ ನಟರು, ಅವರ ಬಗ್ಗೆ ಈ ತರ ಎಲ್ಲ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ. ಡೋಂಟ್ ವರಿ ಅಬೌಟ್ ಮೀ ಅಟ್ ಆಲ್, ನನ್ನ ಹತ್ರ ನನ್ಗೆಲ್ಲ ಪರವಾಗಿಲ್ಲ, ಇಟ್ಸ್ ಓಕೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಅಂಡ್ ಮದರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಮೆಸೇಜ್ ಅನ್ನ ಕಳಿಸ್ತಾರೆ ಮತ್ತೊಮ್ಮೆ. ಯಾರಿಗೆ? ಈ ಮಡೇನೂರ್ ಮನುಗೆ. ಈ ಟೆಕ್ಸ್ಟ್ ನೋಡ್ತಾ ಇದ್ರೆ ಏನಪ್ಪಾ ಈ ಮನುಷ್ಯ ಇಷ್ಟೊಂದು ಸಿಂಪಲ್, ಇಷ್ಟೊಂದು ಕ್ಯಾಶುವಲ್ ಆಗಿ ತೆಗೆದುಕೊಂಡಿದಾರಲ್ಲ ಈ ವಿಚಾರವನ್ನ ಅಂತ ಅನ್ಸುತ್ತೆ. ನಿಜಕ್ಕೂ ಗ್ರೇಟ್ ಧ್ರುವ ಸರ್ಜಾ ಅವರು. ಜೊತೆಗೆ ಸ್ಯಾಂಡ್ಲ್ವುಡ್ಗೆ ಇಂತ ಒಬ್ಬ ನಾಯಕ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಒಬ್ಬ ತಾಳ್ಮೆ ಇರುವಂತ ನಾಯಕ ಆಗಿರ್ಬಹುದು, ಜೊತೆಗೆ ಸ್ಯಾಂಡ್ಲ್ವುಡ್ ಅನ್ನ ಕಟ್ಟಿ ಬೆಳೆಸುವಂತ ಕೆಪಾಸಿಟಿ ಯಾರಿಗಾದ್ರೂ ಇದ್ರೆ ಅದು ಧ್ರುವ ಸರ್ಜಾ ಅವ್ರಿಗೆ. ಸೊ ಹಾಗಾಗಿ ಧ್ರುವ ಸರ್ಜಾ ಅವ್ರಿಗೆ ನಮ್ಮೆಲ್ಲರ ಬೆಂಬಲ ಬೇಕೇ ಬೇಕು. ಜೊತೆಗೆ ಮಡೇನೂರ್ ಮನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಅವ್ರನ್ನ ಬ್ಯಾನ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ಇದೆಲ್ಲದರ ಬಗ್ಗೆ ಪರಿಶೀಲನೆ ಆಗ್ಬೇಕು. ಅವರಂತೂ ಹೇಳ್ತಾ ಇದ್ದಾರೆ, ಇಲ್ಲ ಅಣ್ಣ, ನಾನು ಯಾವತ್ತೂ ತಪ್ಪು ಮಾಡೇ ಇಲ್ಲ, ನಿಮ್ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ನನಗಿಲ್ಲ ಅಂತ ಹೇಳಿ. ಸೊ ನೋಡೋಣ ಇದನ್ನ ಶಿವಣ್ಣ ಅವ್ರು ಯಾವ ರೀತಿಯಾಗಿ ತಗೋತಾರೆ. ಶಿವಣ್ಣ ಬಿಡಿ, ಯಾರು ಏನೇ ಅಂದ್ರೂ ಕೂಡ ಓಕೆ ಅಪ್ಪ, ನೀವ್ ಹೆಂಗ್ ಹೇಳ್ತೀರಾ ಹಂಗೇನೆ ಅನ್ನೋ ಒಂದು ಹಸು ಜೀವ, ಒಂದು ಒಳ್ಳೆ ಜೀವ ಶಿವಣ್ಣ. ಅದಾದ ನಂತರ ದರ್ಶನ್ ಸರ್ ಕೂಡ ಅಷ್ಟೇ. ಈಗ ದರ್ಶನ್ ಸರ್ ಕೂಡ ತುಂಬಾ ಬದಲಾಗಿದ್ದಾರೆ. ಈ ವಿಚಾರವನ್ನ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಕಾಣಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಒಟ್ಟಾರೆ ಮಡೇನೂರ್ ಮನು ಕ್ಷಮೆ ಕೇಳಿದ್ದಾಯ್ತು ಈಗ.